ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕ್ವಿಕ್ ಮತ್ತು ಈಸಿಯಾಗಿ ಮಾಡ್ಕೊಳ್ಳೋಂಥ ಒಂದು ಸ್ವೀಟನ್ನು ಹೇಳ್ತಾ ಇದ್ದೀನಿ. ಇದು ತುಂಬಾ ಗರಿ ಗರಿಯಾಗಿರ್ತದೆ. ಇದನ್ನು ಬಹಳ ದಿನವರೆಗೂ ನೀವು ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು ಮತ್ತು ಕಡಿಮೆ ಇಂಗ್ರೀಡಿಯೆಂಟ್ಸ್ಗಳನ್ನು ಬಳಸಿ ಮಾಡ್ಕೊಳ್ಳುವಂಥ ಸ್ವೀಟ್ ಇದು. ಅದಕ್ಕೆ ನಾನು ಒಂದು ಬೌಲಾಗಷ್ಟು ಮೈದಾ ತೊಗೋತಾ ಇದ್ದೀನಿ. ಅದಕ್ಕೆ ನಾನು 4 ಚಮಚೆ ತುಪ್ಪ ಹಾಕ್ತಾಯಿದ್ದೀನಿ. ನೀವು ಇದರಲ್ಲಿ ಎಣ್ಣೆನೂ ಬಳಸ್ಬೋದು. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡ್ರಿ, ಈ ಥರ ಇದು ಹಿಟ್ಟು ಬೈಂಡ್ ಆಗ್ಬೇಕ್ರಿ. ಅಂದ್ರೆ ಇದು ಕರೆಕ್ಟಾಗಿ ಪರ್ಫೆಕ್ಟಾಗಿ ಹಿಟ್ಟು ರೆಡಿ ಆಗಿದೆ ಅಂದಂಗೆ ರೀ. ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಆ್ಯಡ್ ಮಾಡಿ ನಾನು ಹಿಟ್ಟು ರೆಡಿ ಮಾಡ್ಕೋತೀನಿ. ಇದು ಹಿಟ್ಟು ತುಂಬ ಗಟ್ಟಿನೂ ಆಗಬಾರ್ದ್ರಿ ಮತ್ತು ತುಂಬ ಸಾಫ್ಟು ಆಗಬಾರ್ದ್ರಿ. ನೋಡ್ರಿ, ಈ ಥರ ನಾನು ಹಿಟ್ಟನ್ನು ಕರೆಕ್ಟಾಗಿ ರೆಡಿ ಮಾಡ್ಕೊಂಡಿದ್ದೀನಿ ರೀ. ಇದನ್ನು 10 ನಿಮಿಷ ತೆಗೆದಿಡ್ತಾ ಇದ್ದೀನಿ ರೀ. ಇದಕ್ಕೆ ನಾನು ಒಂದು ಪ್ಯಾನ್ಗೆ ಈಗ ಒಂದು ಬೌಲ್ ಆಗೋಷ್ಟು ಸಕ್ಕರೆ ಹಾಕ್ತೀನಿ. ನೀವು ಲೈಟ್ ಸ್ವೀಟ್ ತಿಂತಿದ್ರಂದ್ರೆ ಇದಕ್ಕಿಂತ ಸ್ವಲ್ಪ ಕಡಿಮೆ ಹಾಕ್ಬೋದು. ಅದಕ್ಕೆ ಅರ್ಧ ಬೌಲ್ ಆಗೋಷ್ಟು ನೀರು ಹಾಕತ್ತೀನಿ ರೀ. ಗ್ಯಾಸ ಮೀಡಿಯಮ್ ಫ್ಲೇಮ್ದಾಗಿರಲಿ ರೀ. ಇದನ್ನು ನಾವೀಗ ಸಕ್ಕರೆ ಪಾಕ ರೆಡಿ ಮಾಡ್ಕೊಳ್ಳೋಣ ರೀ. ನೋಡಿರಿ, ಒಂದು 5 ನಿಮಿಷ ಕುಕ್ ಮಾಡ್ಬೇಕ್ರಿ ಇದನ್ನು. ಇದು ನಮ್ಗೆ ಎಷ್ಟಂದ್ರೆ 1 ಎಳೆ ಪಾಕ ಬರ್ಬೇಕ್ರಿ. ಭಾಳ ಗಟ್ಟಿ ಪಾಕ ಬರಬಾರ್ದು ಅಂತ ಹೇಳಿ ಸ್ವಲ್ಪ ಒಬ್ಬೊಬ್ಬರು ಲೆಮನ್ ಜ್ಯೂಸು ಇದಕ್ಕೆ ಆ್ಯಡ್ ಮಾಡ್ತಾರೆ. ನೋಡಿರಿ, ಈಗ ಸ್ವಲ್ಪ ಇನ್ನೊಂದು ಸ್ವಲ್ಪ ಬರ್ಬೇಕ್ರಿ. ಇದು ಇನ್ನೂ ಪರ್ಫೆಕ್ಟಾಗಿ 1 ಎಳೆ ಪಾಕ ಬಂದಿಲ್ಲ. ನೋಡ್ರಿ, ಈಗ ಇದು ಪಾಕ ಕರೆಕ್ಟಾಗಿ ರೆಡಿ ಆಗ್ಯದ್ರಿ. ಇದನ್ನು ಈಗ ಅನ್ಕ ಸೈಡಿಗೆ ಇಡ್ತೀನಿ ರೀ. ಈಗ ಇದು ಹಿಟ್ಟು ಸ್ಮೂತಾಗಿ ನೆಂದದ್ರಿ. ಇದನ್ನು ಈ ಥರ ನಾನು ರೋಲ್ ಮಾಡಿಕೊಂಡು ಈಕ್ವಲ್ ಆಗಿ ಕಟ್ ಮಾಡ್ತಾ ಇದ್ದೀನಿ ರೀ. ನೋಡ್ರಿ, ಈ ಥರ ನಾನು ಒಮ್ಮೆಲೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೀ. ಈಗ ಇದನ್ನು ಒಂದೊಂದಾಗಿ ಲಟ್ಟಿಸ್ತೀನಿ ರೀ. ನೀವು ಇದನ್ನು ಇಲ್ಲಿ ತುಂಬಾ ತೆಳುವಾಗಿ ಲಟ್ಟಿಸ್ರಿ. ಎಷ್ಟು ತೆಳು ಇರ್ತದೆ ಅಷ್ಟು ಸ್ವೀಟು ತುಂಬ ಚೆನ್ನಾಗಿ ಬರ್ತದೆ ರೀ. ನೋಡ್ರಿ, ಈ ಥರ ನಾನು ತೆಳುವಾಗಿ ಲಟ್ಸಿದ್ದೀನಿ ರೀ. ಎಲ್ಲವನ್ನು ಈ ಥರ ಲಟ್ಟಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದೊಂದನ್ನಾಗಿ ತೆಗೆದುಕೊಂಡು ಇದಕ್ಕೆ ನಾನು ಆಯಿಲ್ ಸ್ಪ್ರೆಡ್ ಮಾಡ್ತೀನಿ ರೀ. ನೀವು ತುಪ್ಪನೂ ಸ್ಪ್ರೆಡ್ ಮಾಡ್ಬೋದು. ಇದರ ಮೇಲೆ ಹಿಟ್ಟು ಸ್ವಲ್ಪ ಸ್ಪ್ರೆಡ್ ಮಾಡತ್ತೀನಿ. ಇದರ ಮೇಲೆ ಇನ್ನೊಂದನ್ನು ಈ ರೀತಿ ಇಟ್ಟು ನೋಡ್ರಿ, ಈ ಥರ ಮತ್ತು ಅದ್ರ ಮೇಲೆ ಇದನ್ನು ಇಟ್ಟು ಮತ್ತೆ ಆಯಿಲು ಹಿಟ್ಟು ಈ ರೀತಿ ಸ್ಪ್ರೆಡ್ ಮಾಡಿ ಒಂದ್ರ ಮೇಲೆ ಒಂದು ಎಲ್ಲವನ್ನು ಇಟ್ಕೋತಾ ಇದ್ದೀನಿ ರೀ.
ನೋಡಿರಿ, ಇದನ್ನು ಈ ರೀತಿ ಎಲ್ಲವನ್ನು ಜೋಡಿಸ್ಕೊಂಡು ಈ ಥರ ರೋಲ್ ಮಾಡಿರಿ. ನೋಡಿರಿ, ಈ ಥರ ರೋಲ್ ಮಾಡಿಕೊಂಡು, ಅಥವಾ ನೀವು ಲಾಸ್ಟಿಗೆ ಇಲ್ಲಿ ಬೈಂಡ್ ಮಾಡ್ಕೊಳ್ಳೋ ಮುಂದೆ ಸ್ವಲ್ಪ ನೀರು ಹಚ್ಚಿನೂ ಬೈಂಡ್ ಮಾಡ್ಬೋದು, ಅಥವಾ ಈ ರೀತಿ ರೋಲ್ ಮಾಡಿ ಪ್ರೆಸ್ ಮಾಡೋದ್ರಿಂದ ಅದು ಕರೆಕ್ಟಾಗಿ ಬೈಂಡೂ ಆಗ್ತದೆ ರೀ. ಈಗ ಇದನ್ನು ಇವುಗಳನ್ನ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿರಿ, ಈ ಥರ ಫುಲ್ಲ ಪದರ ಪದರಾಗಿ ಬಂದಿರ್ತದೆ ರೀ ಇದು. ಈ ರೀತಿ ಇದನ್ನು ನೀವು ಕರೆಕ್ಟಾಗಿ ಪ್ರೆಸ್ನು ಮಾಡ್ಬೋದು, ಅಥವಾ ಸ್ವಲ್ಪ ಲಟ್ಸ್ನೂಬಹುದು ರೀ. ಒಂಚೂರು ಅದ್ರ ಮೇಲೆ ಪ್ರೆಸ್ ಆಗಂಗೆ ಲಟ್ಸಬಹುದು ರೀ. ಈ ರೀತಿ ನಾನು ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೀ. ಈಗ ಎಣ್ಣೆ ಕಾಯ್ದದ ರೀ. ಗ್ಯಾಸ ಮೀಡಿಯಮ್ ಫ್ಲೇಮ್ದಾಗ ಇರಲಿ ರೀ. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಇದು ತುಂಬ ಲೇಯರ್ ಇರೋದ್ರಿಂದ ಸ್ವಲ್ಪ ಗ್ಯಾಸ್ ಲೋ ಫ್ಲೇಮ್ದಾಗಿಟ್ಟು ಫ್ರೈ ಮಾಡೋದು ಚಲೋ. ಈಗ ನೋಡ್ರಿ, ಈಗ ಪರ್ಫೆಕ್ಟಾಗಿ ಫ್ರೈ ಆಗಿದೆ ರೀ. ನೋಡ್ರಿ, ಈಗ ಈ ರೀತಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೀ. ಈಗ ಸ್ವಲ್ಪ ಲೈಟಾಗಿ ಪಾಕನ್ನು ಬಿಸಿ ಮಾಡ್ಕೊಳ್ಳೋಣ ರೀ. ಒಂದು 2 ನಿಮಿಷ ಬಿಸಿ ಮಾಡ್ರೆ ಸಾಕ್ರಿ. ಈ ಪಾಕಗೆ ನಾನು ಇವುಗಳನ್ನು ಈ ರೀತಿ ಆ್ಯಡ್ ಮಾಡಿ ಅದ್ರ ಮೇಲೆ ಈ ರೀತಿ ಪಾಕನ್ನು ಸ್ಪ್ರೆಡ್ ಮಾಡತ್ತೀನಿ ರೀ. ಒಂದು 10 ನಿಮಿಷ ಇಟ್ಟು ಅದನ್ನು ಈ ರೀತಿ ಪ್ಲೇಟ್ಗೆ ಹಾಕೋರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಇದನ್ನು ನೀವು ಖಂಡಿತ ಟ್ರೈ ಮಾಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋನು. ಎಲ್ಲರಿಗೂ ಧನ್ಯವಾದಗಳು ರೀ.